ನಮಸ್ಕಾರ ವೀಕ್ಷಕರೇ. ನಾವು ಎಷ್ಟೆಷ್ಟೋ ವಿಷಯಗಳನ್ನ ನೋಡ್ತಾ ಇರ್ತೀವಿ, ತಿಳ್ಕೊಳ್ತಾ ಇರ್ತೀವಿ. ಮೊಬೈಲ್ ನೋಡೋದ್ರಲ್ಲಿ ಎಷ್ಟೋ ಬ್ಯುಸಿ ಆಗಿರ್ತೀವಿ. ದಿನದಲ್ಲಿ ಆವರೇಜ್ ಆಗಿ ಒಂದು ಲೆಕ್ಕಾಚಾರ 4ರಿಂದ 5 ಅವರ್ ಅಂತೂ ಈಗಿರೋ ಜನಸಂಖ್ಯೆನಲ್ಲಿ ಮೊಬೈಲ್ ನೋಡ್ತಾರೆ. ಬೇಡ ಬಿಡಿ, ಕೆಲವೊಬ್ರು 1 ಅವರೇ ನೋಡೋದು, ಅರ್ಧ ಗಂಟೆನೇ ನೋಡೋದು ಇರಬಹುದು. ಆದ್ರೆ ಚೈನಾದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಈಗ ಕೆಲವಷ್ಟು ರಿಸ್ಟ್ರಿಕ್ಷನ್ಗಳನ್ನ ಗೌರ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿದೆ. ಯಾಕೆ ಅಂದ್ರೆ, ಈ ಫೋಟೋ ತೋರಿಸ್ತಾ ಇದೀನಲ್ಲ, ಈ ಫೋಟೋದಲ್ಲಿರೋ ಹಾಗೆ ಒಂದು ಮಗು ಒಂದು ಮೊಬೈಲ್ ನ ಸುಮಾರು 2 ಅವರ್ 3 ಅವರ್ ಒಂದೇ ಪೋಸ್ಟರ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇತ್ತು. ನಾರ್ಮಲ್ ಆಗಿ ಮೊಬೈಲ್ ನೋಡುವ ಮಲ್ಕೊಂಡು ನೋಡ್ತಾರೆ ಎಷ್ಟೋ ಜನ, ತಲೆ ಕೆಳಗೆ ಒಂದು ದಿಂಬ ಹಾಕೊಂಡು, ಕತ್ತೆಲ್ಲ ಒಂದು ಪೊಸಿಷನ್ ಇಟ್ಕೊಂಡು. ಇನ್ನ ಎಷ್ಟೋ ಮಕ್ಳು ಏನ್ ಮಾಡ್ತಾರೆ, ಸೋಫಾದಲ್ಲಿ ಅಲ್ಲಿ ಇಲ್ಲಿ ಕೂತಿದ್ರು, ಒಂದು ಬಿಲ್ಲಿನ ರೀತಿ ಬೆಂಡ್ ಆಗಿರ್ತಾರೆ, ಕತ್ತು ಪೂರ್ತಿಯಾಗಿ ಪ್ರೆಸ್ ಆಗಿರುತ್ತೆ. ಇಲ್ಲೇನಾಗಿದೆ, ಬ್ರೈನ್ ಹೋಗುವಂತ ನರಗಳು ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಬ್ಲಾಕ್ ಆಗಿದೆ ಒಂದೇ ಪೋಸ್ಟರ್ ಅಲ್ಲಿ ಕೂತಿದ್ರಿಂದ. ಸ್ಟ್ರೋಕ್ ಅನ್ನೋದು ಆಯ್ತು ಮಗುಗೆ. ಇದರಿಂದ ನೆಕ್ಸ್ಟ್ ಲೆವೆಲ್ ಎಂಡು ಆಗ್ಬೋದಾಗಿತ್ತು. ಎಷ್ಟೋ ಜನಕ್ಕೆ ಈ ತರದ ಸ್ಟ್ರೋಕ್ಗಳು ಆಗ್ತಾ ಇದೆ. ಮಕ್ಕಳಲ್ಲಿ ಬೇರೆ ಬೇರೆ ಕಾಯಿಲೆಗಳು ಕಾಡ್ತಾ ಇದೆ. ಯಾಕೆ ಅಂದ್ರೆ, ಮಕ್ಕಳ ಬ್ಲಡ್ ಸರ್ಕ್ಯುಲೇಷನ್ ರಿಸ್ಟ್ರಿಕ್ಷನ್ ಆಗ್ತಾ ಇದೆ. ಮಕ್ಕಳು ನಾರ್ಮಲ್ ಆಗಿ ಆಟ ಆಡಿ ಬೆಳಿಬೇಕು, ಓಡಾಡ್ಕೊಂಡು ಕುಣ್ಕೊಂಡು ಬೆಳಿಬೇಕು. ಈಗೇನಾಗ್ತಾ ಇದೆ, 90% ಮಕ್ಕಳುಗಳು ಮೊಬೈಲ್ ಅಲ್ಲೇ ಮುಳುಗೋಗ್ತಾ ಇದ್ದಾರೆ. ಮೊಬೈಲೇ ಅವರ ಲೈಫ್ ಅನ್ಕೊಂಡ್ಬಿಟ್ಟಿದ್ದಾರೆ. ಮೊಬೈಲ್ ನೋಡೋದ್ರಲ್ಲಿ ದಿನನ ಕಳೀತಾರೆ. ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಬಾಡಿ ಪಾರ್ಟ್ಸ್ ಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ವೇರಿಯೇಷನ್ ಇರುತ್ತೆ. ನಾರ್ಮಲ್ ಆಗಿ ಆಡೋ ಮಕ್ಳಿಗೂ ಈ ತರ ಮೊಬೈಲ್ ಕುತ್ಕೊಂಡು ನೋಡೋ ಮಕ್ಳಿಗೂ ಡಿಫ್ರೆನ್ಸ್ ಎಷ್ಟಿರುತ್ತೆ ಯೋಚನೆ ಮಾಡಿದೀರಾ? ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿದ್ರೆ ಹೇಳ್ತಾರೆ ಅವರು, ಒಂದೇ ಪೋರ್ಷನ್ ಅಲ್ಲಿ ಕುತ್ಕೊಂಡು ಮೊಬೈಲ್ ನೋಡೋದ್ರಿಂದ ಸರ್ಕ್ಯುಲೇಷನ್ ತುಂಬಾ ವೇರಿಯೇಷನ್ ಆಗುತ್ತೆ. ಬಾಡಿ ಅನ್ನೋದು ರಿಜಿಡ್ ಆಗಿ ಹೋಗುತ್ತೆ, ಆಕ್ಟಿವ್ ಆಗಿರೋದಿಲ್ಲ. ಮೈಂಡ್ ಅನ್ನೋದು ಬೇರೆ ನೆಗೆಟಿವಿಟಿ ಕಡೆ ಈಸಿಯಾಗಿ ಫುಲ್ ಔಟ್ ಆಗ್ಬಿಡುತ್ತೆ. ಓವರ್ ಆಲ್ ಆಗಿ ನಮ್ಮ ಮಕ್ಕಳ ಅಂತ್ಯಕ್ಕೆ ನಾವೇ ಕಾರಣ ಆಗ್ತಾ ಇದ್ದೀವಿ. ಇದನ್ನ ಚೈನಾ ಗೌರ್ಮೆಂಟ್ ಈಗ ಕೆಲವು ಸೀರಿಯಸ್ ಆಗಿ ತಗೊಂಡಿದೆ. ಇದಕ್ಕೋಸ್ಕರನೇ ರಿಸ್ಟ್ರಿಕ್ಷನ್ ಮಾಡ್ತಾ ಇದೆ ಮೊಬೈಲ್ಗಳನ್ನ ಮಕ್ಕಳಿಗೆ ಕೊಡೋದಕ್ಕೆ ಹೋಗ್ಬೇಡಿ. ಈ ತರದ ಎಷ್ಟೋ ರಿಸ್ಟ್ರಿಕ್ಷನ್ ಎಷ್ಟೋ ದೇಶಗಳು ಮಾಡ್ತಾರೆ. ನಮ್ಮ ದೇಶದಲ್ಲಿ ಈ ಮೊಬೈಲ್ ಮಕ್ಕಳಿಂದಾನೇ ದುಡಿತಾ ಇರೋದ್ರಿಂದ ಎಷ್ಟೋ ಜನ ಮೊಬೈಲ್ಗಳನ್ನ ಮಕ್ಕಳಿಗೆ ಕೊಟ್ಟು ರೀಲ್ಸ್ ಮಾಡಿಸ್ತಾರೆ, ಇನ್ನೊಂದು ಮಾಡಿಸ್ತಾರೆ. ಅದನ್ನ ನೋಡಿ ಇನ್ನೂ 4 ಜನ ಮಕ್ಕಳು ಹಾಳಾಗ್ತಾರೆ ಹೊರತು ಎಲ್ಲೂ ಕೂಡ ಉದ್ಧಾರ ಆಗಿರೋ ಇಷ್ಟನೇ ಇಲ್ಲ ಬಿಡಿ. ಅಂತ ಸಿಚುಯೇಷನ್ ಈಗ ನಮ್ಮ ದೇಶದಲ್ಲೂ ಬರ್ತಾ ಇದೆ. ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಈ ಮೊಬೈಲ್ ಪೋಸ್ಚರ್, ಅಂದ್ರೆ ನಾವು ಕುತ್ಕೊಂಡು ನೋಡುವಂತ ಪೋಸ್ಚರ್ ಇಂದ ಬ್ಲಡ್ ಸರ್ಕ್ಯುಲೇಷನ್ ವೇರಿಯೇಷನ್ ಆಗಿ ಕಾಯಿಲೆಗಳು ಬರುತ್ತೆ ಅಂತ ಎಚ್ಚರಿಸ್ತಾ ಇದ್ದಾರೆ. ನೋಡಿ, ಮಕ್ಕಳನ್ನ ಸ್ವಲ್ಪ ಕಾಪಾಡ್ಕೊಳ್ಬೇಕು ಅನ್ನೋರು ಎಚ್ಚೆತ್ಕೊಳ್ಳಿ. ಮೊಬೈಲ್ ಅನ್ನ ಆದಷ್ಟು ಕೊಡೋದನ್ನ ಕಡಿಮೆ ಮಾಡಿ ಆಟ ಆಡೋದು ಬಿಡಿ ಮಕ್ಕಳನ್ನ ಗ್ರೌಂಡ್ ಅಲ್ಲಿ. ಇಲ್ಲ ಅಂದ್ರೆ ನಾವೇ ಅನುಭವಿಸ್ಬೇಕಾಗತ್ತೆ. ಯೋಚನೆ ಮಾಡಿ.